ಅನಾರೋಗ್ಯದಿಂದ ಬಳಲ್ತಾ ಇರೋ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಚಿಕಿತ್ಸೆ ಪಡೆಯಲು ಅಮೆರಿಕಕ್ಕೆ ತೆರಳಿದ್ದಾರೆ. ಡಿಸೆಂಬರ್ 24ರಂದು ಅಮೆರಿಕದಲ್ಲಿ ನಟ ಶಿವಣ್ಣಗೆ ತಜ್ಞ ವೈದ್ಯರು ಆಪರೇಷನ್ ಮಾಡಲಿದ್ದಾರೆ. ಸೆಂಚುರಿ ಸ್ಟಾರ್ ಅಮೆರಿಕಗೆ ತೆರಳೋ ಮುನ್ನ ಅವರ ಮನೆ ಮುಂದೆಯೂ ಅಭಿಮಾನಿಗಳ ದಂಡೆ ಆಗಮಿಸಿತ್ತು. ಅಭಿಮಾನಿಗಳನ್ನ ಕಂಡ ಶಿವಣ್ಣ ಭಾವುಕರಾದರು. ಕಣ್ಣಂಚಿನಲ್ಲಿ ನೀರು ತುಂಬಿ ಹೃದಯ ಕಲಕಿತು. ಸ್ಟಾರ್ ಥರ ಏನೇ ಆಡಿದ್ರು ಈ ಥರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಟ್ರಿಗರ್ ಆಗ್ತೀವಿ, ಬಟ್ ಧೈರ್ಯ ಇದ್ದೇ ಇದೆ. ನನಗೆ ಗೊತ್ತಿರೋ ಸರ್, ಒನ್ ಆಫ್ ದಿ ಹೀಸ್ ಅ ಫೈಟರ್, ಈಸ್ ಅ ಬಿಗ್ ಫೈಟರ್, ಹಿ ವಿಲ್ ಫೈಟ್. ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಂದ್ರೇನೆ ಲವಲವಿಕೆ ಸಿಕ್ಕಾಪಟ್ಟೆ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಎನರ್ಜಿ, ಸ್ಪಿರಿಟ್ ಸಿನಿಮಾದಲ್ಲಿ ಮಾತ್ರವಲ್ಲ, ನಿಜ ಜೀವನದಲ್ಲೂ ಉಕ್ಕಿನಂತಿದ್ದ ಶಿವಣ್ಣನಿಗೆ ಅನಾರೋಗ್ಯ ಕಾಡಿದೆ. ಶಿವಣ್ಣನಿಗೆ ಅನಾರೋಗ್ಯ, ಚಿಕಿತ್ಸೆಗಾಗಿ ಅಮೆರಿಕಾಗೆ ಪ್ರಯಾಣ. ಎಲ್ಲರ ಅಚ್ಚುಮೆಚ್ಚಿನ ನಟ ಶಿವರಾಜ್ ಕುಮಾರ್ ಮೇಲೆ ಅದ್ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ, ಕಳೆದ 6-7 ತಿಂಗಳಿಂದ ಮೂತ್ರಕೋಶದ ಸಮಸ್ಯೆಯಿಂದಾಗಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಆದ್ರೂ ಅವರಲ್ಲಿನ ಸ್ಪಿರಿಟ್ ಕಮ್ಮಿ ಆಗಿಲ್ಲ. ಇತ್ತೀಚೆಗಷ್ಟೇ ಭೈರತಿ ರಣಗಲ್ ಚಿತ್ರದ ಪ್ರಚಾರಕ್ಕಾಗಿ ರಾಜ್ಯ ಸುತ್ತಿದ್ರು. ಯುಐ ಸಿನಿಮಾ ಇವೆಂಟ್ ನಲ್ಲೂ ಕಾಣಿಸಿಕೊಂಡು ಚಿತ್ರತಂಡಕ್ಕೆ ಶುಭ ಕೋರಿದ್ರು. ಇದರ ನಡುವೆ ಮೂತ್ರಕೋಶದ ಸಮಸ್ಯೆ ಹೆಚ್ಚಾಗಿದ್ದು ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ದಾರೆ. ಅಲ್ಲಿನ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮುರುಗೇಶ್ ಆಪರೇಷನ್ ಮಾಡಲಿದ್ದಾರೆ. ಡಿಸೆಂಬರ್ 24ಕ್ಕೆ ಶಿವಣ್ಣನಿಗೆ ಸರ್ಜರಿ ಆಗಲಿದ್ದು 1 ತಿಂಗಳು ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆಯಲಿದ್ದಾರೆ. ಜೋಗಿಗೆ ಶುಭ ಕೋರಿದ ಸಿನಿ ರಾಜಕೀಯ ಗಣ್ಯರು. ಶಿವಣ್ಣ ಅಮೆರಿಕಕ್ಕೆ ತೆರಳೋ ವಿಚಾರ ತಿಳಿದು ಚಿತ್ರರಂಗದ ತಾರೆಯರ ದಂಡೆ ನಾಗವಾರದ ಮುತ್ತು ನಿವಾಸಕ್ಕೆ ದೌಡಾಯಿಸಿತು. ಕಿಚ್ಚ ಸುದೀಪ್, ವಿನೋದ್ ರಾಜ್, ಬಿಸಿ ಪಾಟೀಲ್, ಮಧು ಬಂಗಾರಪ್ಪ ಸೇರಿ ಹಲವರು ಜೋಗಯ್ಯ ಆರೋಗ್ಯವಂತರಾಗಿ ಬರಲಿ ಅಂತ ಹಾರೈಸಿದ್ರು. ಅವರು ತುಂಬಾ ನಮ್ಮನ್ನು ವಿಚಾರಿಸ್ಕೊಂಡಿದ್ದಾರೆ ಸರ್. ಏನ್ ಸುದೀಪ್ ಹೇಗಾಗ್ತದೆ ಸಿನಿಮಾದ, ನಾನು ಹೇಳ್ತಾ ಇರೋದು ವರ್ಷಾನುಗಟ್ಲೆಯಿಂದ. ಈಗ ನಾವು ವಿಚಾರಿಸ್ಕೊಳ್ಳೋದ್ರಲ್ಲಿ ತುಂಬಾ ಚಿಕ್ಕದು ಸರ್, ಇದು ನೋಡಿ ತುಂಬಾ ಚಿಕ್ಕದಿದ್ದು. ಅಂಡ್ ನನಗೆ ಗೊತ್ತಿರೋ ಸರ್, ಒನ್ ಆಫ್ ದಿ ಹೀಸ್ ಅ ಫೈಟರ್, ಈಸ್ ಅ ಬಿಗ್ ಫೈಟರ್, ಸೊ ಹಿ ವಿಲ್ ಫೈಟ್. ಇತ ಅಭಿಮಾನಿಗಳು ಆತಂಕದಲ್ಲೇ ಬಂದು ಶಿವಣ್ಣನನ್ನ ಭೇಟಿಯಾದ್ರು. ನಗ್ನಗ್ತಲೇ ಅಭಿಮಾನಿಗಳನ್ನ ಮಾತನಾಡಿಸಿದ ಶಿವಣ್ಣ ಅಭಿಮಾನಿಗಳ ಪ್ರೀತಿಗೆ ತಲೆಬಾಗಿ ಕೃತಜ್ಞತೆ ತಿಳಿಸಿದ್ರು. ಮನೆಯಿಂದ ಹೋಗ್ತಿದೀವಲ್ಲ, ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಫ್ಯಾನ್ ಅಭಿಮಾನಿಗಳಿದ್ದಾರೆ, ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ ಏನಿಲ್ಲ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಂದರೆ ಏನು ಸರ್ಜರಿ 24ನೇ ತಾರೀಕು ನಡೀತು, ಅದು ಪಾಸಿಟಿವ್ ಆಗಿದೆ. ನಾಗವಾರದ ಶ್ರೀಮುತ್ತು ನಿವಾಸದಿಂದ ತೆರಳೋ ಮುನ್ನ ಅರ್ಚಕರಿಂದ ಶಿವಣ್ಣ ದಂಪತಿ ಆಶೀರ್ವಾದ ಪಡೆದ್ರು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಿದ್ದಂತೆ ನೆರೆದಿದ್ದ ಅಭಿಮಾನಿಗಳನ್ನ ಕಂಡು ಭಾವುಕರಾದ್ರು. ಚಿಕ್ಕ ಮಗುವನ್ನ ಮುದ್ದಾಡಿ ಅಭಿಮಾನಿಗಳತ್ತ ಕೈ ಬೀಸಿದ್ರು. ನಿನ್ನೆ ರಾತ್ರಿ 8:30 ಸುಮಾರಿಗೆ ಪತ್ನಿ ಗೀತಾ ಮತ್ತು ಮಗಳ ಜೊತೆ ಎಮಿರೇಟ್ಸ್ ಫ್ಲೈಟ್ ಹತ್ತಿದ್ದು ಇಂದು ಅಮೆರಿಕ ತಲುಪಲಿದ್ದಾರೆ. ಫ್ಯಾಮಿಲಿ ಹೆಂಗೋ ಅವರು ಅಷ್ಟೇ, ದುಬೈ ಹೌದು ಟ್ರಾನ್ಸಿಟ್, ಅಲ್ಲಿಂದ ಬೆಳಗ್ಗೆ 2 ಗಂಟೆ ಫ್ಲೈಟ್, ಸೊ ಸ್ಟ್ರೇಟ್ ಮಾಡಿ 24ನೇ ತಾರೀಕು ಸರ್ಜರಿ. ಇನ್ನು ಶಿವಣ್ಣರ ಬಾಮೈದ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಇಂದು ಅಮೆರಿಕಕ್ಕೆ ತೆರಳಿ ಭಾವನ ಚಿಕಿತ್ಸೆ ವೇಳೆ ಹಾಜರಿರಲಿದ್ದಾರೆ. ಚಿಕಿತ್ಸೆ ಬಳಿಕ ಅಲ್ಲೇ ವಿಶ್ರಾಂತಿ ಪಡೆಯಲಿರೋ ಶಿವಣ್ಣ ಜನವರಿ 25ಕ್ಕೆ ತಾಯ್ನಾಡಿಗೆ ಮರಳಲಿದ್ದಾರೆ. ದೇವನಹಳ್ಳಿಯಿಂದ ನವೀನ್ ಜೊತೆ ಮಂಗಳಾ, TV9 ಬೆಂಗಳೂರು.